ರಾಜಣ್ಣ ಕುಟುಂಬದ ವಿರುದ್ಧ ನಿಲ್ಲುತ್ತಿಲ್ಲ ಪೋಸ್ಟ್ ವಾರ್. ವಾಸಣ್ಣ ಫ್ಯಾನ್ ಪೇಜ್ ಹೆಸರಿನಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್. ಎಸ್ ವೀಕ್ಷಕರೇ, ತುಮುಲ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯ ಬಳಿಕ ತುಮಕೂರು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿತ್ತು. ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಅವರು ಬಹಿರಂಗವಾಗಿ ಸಚಿವ ರಾಜಣ್ಣ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು. ಬಳಿಕ ರಾಜಣ್ಣ ಪುತ್ರ ರಾಜೇಂದ್ರ ರಾಜಣ್ಣ ಸಾರ್ವಜನಿಕ ಸಮಾರಂಭದಲ್ಲಿಯೇ ವಾಸಣ್ಣಗೆ ಟಾಂಗ್ ನೀಡುವ ಕೆಲಸ ಮಾಡಿದ್ರು. ಈ ವಿಚಾರ ವಾಸಣ್ಣ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ಹೀಗಾಗಿ ವಾಸಣ್ಣ ಫ್ಯಾನ್ ಪೇಜ್ ಹೆಸರಿನಲ್ಲಿ ಕೆಲ ಅಭಿಮಾನಿಗಳು ರಾಜಣ್ಣ ಕುಟುಂಬದ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ವಾರ್ ಅನ್ನ ಶುರು ಮಾಡಿದ್ರು. ಇದೀಗ ರಾಜಣ್ಣ ಮತ್ತು ರಾಜೇಂದ್ರ ರಾಜಣ್ಣ ಇಬ್ರು ತಮ್ಮ ವಿರುದ್ಧ ಹನಿ ಟ್ರ್ಯಾಪ್ ಯತ್ನ ನಡೆದಿರುವ ಬಗ್ಗೆ ಆರೋಪ ಮಾಡಿರುವ ಹಿನ್ನೆಲೆ ವಾಸಣ್ಣ ಅಭಿಮಾನಿಗಳು ಮತ್ತಷ್ಟು ಕಾಲೆಳೆಯೋದಕ್ಕೆ ಮುಂದಾಗಿದ್ದಾರೆ. ಹೌದು, ನಾಯಕರು ಸುಮ್ಮನಾದರೂ ಕೂಡ ಕೆಲ ಅಭಿಮಾನಿಗಳು ಮಾತ್ರ ಸುಮ್ಮನಾಗ್ತಿಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳ ಮೇಲೆ ಪೋಸ್ಟ್ಗಳನ್ನ ಹಾಕುತ್ತಾ ರಾಜಣ್ಣ ಕುಟುಂಬವನ್ನ ಟ್ರೋಲ್ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ ವಾಸಣ್ಣ ಅಭಿಮಾನಿಗಳು. ಎಸ್.ಆರ್. ಶ್ರೀನಿವಾಸ್ ಗುಬ್ಬಿ ಎಂಎಲ್ಎ ಫ್ಯಾನ್ಸ್ ಕ್ಲಬ್ ಅನ್ನೋ ಹೆಸರಿನ ಪೇಜ್ನಲ್ಲಿ ದಿನ ಬೆಳಗಾದ್ರೆ ಸಾಕು ರಾಜಣ್ಣ ಕುಟುಂಬದ ವಿರುದ್ಧದ ಪೋಸ್ಟ್ಗಳೇ ಕಾಣಿಸ್ತಿವೆ. ಮೊದಲು ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡಿದ್ದ ರಾಜೇಂದ್ರ ಇದೀಗ ತಮ್ಮ ವಿರುದ್ಧ ಕೊಲೆ ಯತ್ನ ನಡೆದಿರುವಂತ ದೂರನ್ನ ನೀಡಿದ್ದಾರೆ. ಹೀಗಾಗಿ ರಾಜೇಂದ್ರ ಅವರ ಕಾಲೆಳೆದಿದೆ ಈ ಫ್ಯಾನ್ ಪೇಜ್. ಚೀಪ್ ರೇಟ್ ರಾಜೇಂದ್ರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಯುಗಾದಿ ಮತ್ತು ರಂಜಾನ್ ಆಫರ್, ಇವನ ಜೀವದ ಬೆಲೆ ಕೇವಲ 5 ಲಕ್ಷ ರೂಪಾಯಿ ಮಾತ್ರ ಅಂತ ಒಂದು ಪೋಸ್ಟ್ ಅನ್ನ ಹಾಕಿಕೊಳ್ಳಲಾಗಿದೆ. ಇನ್ನೊಂದು ಪೋಸ್ಟ್ ನಲ್ಲಿ ಕೆಲವು ಸುದ್ದಿವಾಹಿನಿಗಳಲ್ಲಿ ಬಂದಂತಹ ಸುದ್ದಿಗಳ ಸ್ಕ್ರೀನ್ ಶಾಟ್ ಗಳನ್ನ ಬಳಸಿಕೊಂಡು ನಾಳೆ ಯಾವ ಆರೋಪ ಮಾಡಬಹುದು ಈ ತರಲೆ ಅಂತ ಪೋಸ್ಟ್ ಅನ್ನ ಹಾಕಿಕೊಳ್ಳಲಾಗಿದೆ. ಜೊತೆಗೆ ಅತಿ ಶೀಘ್ರವೇ ರಾಜಣ್ಣ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುವುದು ಅಂತಲೂ ಪೋಸ್ಟ್ ಅನ್ನ ಹಾಕಲಾಗಿದೆ. ಅವತ್ತು ಬಿಜೆಪಿಯಲ್ಲಿ ಈಶ್ವರಪ್ಪ ಅವರಿಗೆ ಆದ ಕಥೆಯೇ ರಾಜಣ್ಣ ಮತ್ತು ಅವರ ಮಗನಿಗೂ ಆಗುತ್ತೆ ಅಂತಲೂ ಪೋಸ್ಟ್ ಅನ್ನ ಹಾಕಿಕೊಳ್ಳಲಾಗಿದೆ. ಅದೇನೇ ಇರಲಿ, ರಾಜಕೀಯ ನಾಯಕರು ಹೊರಗಡೆ ಜಗಳ ಮಾಡಿಕೊಂಡಂತೆ ಕಾಣಿಸಿದ್ರೋ ಒಳಗಡೆ ಎಲ್ಲರೂ ಚೆನ್ನಾಗಿಯೇ ಇರ್ತಾರೆ. ಆದ್ರೆ ಅಭಿಮಾನಿಗಳು ಮಾತ್ರ ನಾಯಕರ ಹೆಸರಿನಲ್ಲಿ ಕಿತ್ತಾಡೋದು, ಈ ರೀತಿಯ ಪೋಸ್ಟ್ಗಳನ್ನ ಹಾಕಿಕೊಂಡು ಕಿತ್ತಾಡ್ತಾರೆ. ಇದನ್ನೆಲ್ಲ ನೋಡಿ ಸಾಮಾನ್ಯ ಜನರು ಮಜಾ ತೆಗೆದುಕೊಳ್ಳುತ್ತಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.